ಕೊಡ್ಲಾ ಪೋಲ್ನ? ಪೋಲ್ ಬಂತು, ಸಿಂಪಲ್ ಇದೆ, ಇದು ಬಂತು ನೋಡಿ. %42. ನೀವು ತ್ರಿಭುಜನ ಹುಡುಕೋತಿದ್ರೆ ನಿಮ್ಗೆ ಇದ್ರಲ್ಲಿ ಮಾತ್ರ ಸಿಗುತ್ತೆ. ಇದ್ರ ಹೊರಗೆ ಏನಿದೆ ಅಲ್ಲ, ಇಲ್ಲಿ ತ್ರಿಭುಜ ಆಗಲ್ಲ. ಓಕೆ, ಈ ತರ ನಿಮ್ಗೆ ಶೇಪ್ ಬಂದ್ರೆ ರೌಂಡ್, ಒಂದ್ ಬಾಹು ಈ ತರ ಇದ್ರೆ ಅದಕ್ಕೆ ತ್ರಿಭುಜ ಅನ್ನೋದಿಲ್ಲ. ಹಾಗಾದ್ರೆ ಈ ಚಿತ್ರದಲ್ಲಿ ಎಷ್ಟು ತ್ರಿಭುಜ ಇದೆ ಅಂತ ಕೇಳಿದ್ರೆ, ಇದು 1 2 3 4. ಇದನ್ನ ತಗೊಂಡಾಗ 5, ಇದು 6, ಇದು 7, ಇದು 8 ಆಗುತ್ತೆ. ಹಾಗಾದ್ರೆ ಇದ್ರಲ್ಲಿ ಎಷ್ಟು ತ್ರಿಭುಜ ಇದೆ? 8. ಇದರಲ್ಲಿ 8. ಸೊ 8 + 8 ಎಷ್ಟಾಗತ್ತೆ? 16. ಒಟ್ಟು ತ್ರಿಭುಜಗಳ ಸಂಖ್ಯೆ 16. ಇದನ್ನ ಮತ್ತೆ ತ್ರಿಭುಜ ಅಂತ ತಗೋಬೇಡಿ. ಈ ತರ ಇದ್ರೆ ಅದಕ್ಕೆ ತ್ರಿಭುಜ ಅನ್ನೋದಿಲ್ಲ, ಆಯ್ತಾ? ಇದು ಯಾವುದು ತ್ರಿಭುಜ ಆಗೋದಿಲ್ಲ, ಕೇವಲ 16. ಇದನ್ನ ಸಾಲ್ವ್ ಮಾಡಿ. ಓಕೆ, ಸ್ಟಾರ್ಟಿಂಗ್ ಇಂದ ಬಂದ್ಬಿಡೋಣ. ಸರಿ, ಇದ್ರದ್ದು ಆನ್ಸರ್ ಹೇಳಿ. ಪೋಲ್ ಬರ್ತಾ ಇದೆ ನೋಡಿ. ಸರ್ 75%. AFI ಅಂದ್ರೆ A 1, F 6, I 9. ಎಷ್ಟಾಗುತ್ತೆ? 16 ಆಗುತ್ತೆ. 16 ವರ್ಗಮೂಲ 4. 4 4 16 ಅಥವಾ 16 ವರ್ಗಮೂಲ 4. ಓಕೆ, ಅದೇ ರೀತಿ 4 D ಅಂದ್ರೆ 4, D ಅಂದ್ರೆ 4 1. ಸೊ ಇದು 9. 9ರ ವರ್ಗಮೂಲ 3 ಬರುತ್ತೆ. ಆನ್ಸರ್ ಇದು 3. ಇಲ್ಲಿ ಡಿಫ್ರೆಂಟ್ ಆಗಿರೋ ಸಂಖ್ಯೆ ಯಾವ್ದು ಹೇಳಿ?
ಪೋಲ್ ಬಂತು ನೋಡಿ. ಇಪ್ಪತ್ನಾಲ್ಕು ಇದು 4ರಿಂದ ಭಾಗ ಆಗತ್ತ. 84 4ರಿಂದ ಭಾಗ ಆಗತ್ತ. 56 ಕೂಡ 4ರಿಂದ ಭಾಗ ಆಗತ್ತ. ಆದ್ರೆ 94 4ರಿಂದ ಭಾಗ ಆಗೋದಿಲ್ಲ. ಸೊ ಇದೇ ಇಲ್ಲಿ ಡಿಫ್ರೆಂಟ್ ಆಗಿರೋದು. ಇದನ್ನ ಟ್ರೈ ಮಾಡಿ. ಸರಿ, ಪೋಲ್ ಕೊಡ್ತಾ ಇದೆ ನೋಡಿ. ಪೋಲ್ ಬರ್ತಾ ಇದೆ. ಬಂತು 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 ಬಂತು. 45% ಅದು 70% ಗಿಂತ ಎಷ್ಟು ಕಡಿಮೆ ಇದೆ ಅದು ನೋಡಿ. 45% 70% ಗಿಂತ ಎಷ್ಟು ಪರ್ಸೆಂಟ್ ಕಡಿಮೆ ಇದೆ ನೋಡಿ. ಇದು ಎಷ್ಟು ಪರ್ಸೆಂಟ್ ಕಡಿಮೆ ಇದೆ? 25% ಕಡಿಮೆ ಇದೆ. ಹೌದಾ? ಆ 25% ಕಡಿಮೆ ಏನಿದೆಲ್ಲ ಅದೇ 15 ಕಡಿಮೆ. ಪರ್ಸೆಂಟೇಜ್ ಅಲ್ಲಿ ನೀವು ತಗೊಂಡ್ರೆ ಅವಾಗ 25%. ಸಂಖ್ಯೆಯಲ್ಲಿ ತಗೊಂಡ್ರೆ 15 ಕಡಿಮೆ. 25% 15 ಆದ್ರೆ ಯಾವತ್ತು ಸಂಖ್ಯೆ 100% ಆಗಿರುತ್ತೆ. ಯಾವುದೇ ಸಂಖ್ಯೆ ಅದು 100% ಆಗಿರುತ್ತದೆ. 25 4 100, 15 4 60 ಆಗುತ್ತೆ. ಓಕೆನಾ? 15 4 60. ಆಪ್ಷನ್ ಬಿ 60 ಸರಿಯಾದ ಉತ್ತರ. ಪೋಲ್ ಬಂತು ನೋಡಿ. $86. 38% 53% ಗಿಂತ ಎಷ್ಟು ಕಡಿಮೆ ಇದೆ ನೋಡಿ. ಇದು 15% ಕಡಿಮೆ ಇದೆ. ಆ 15% ಕಡಿಮೆ ಇರೋದೇ 60. ಮ್ಯಾಚ್ ಆಯ್ತು. 60 ಕಡಿಮೆ ಅಂದ್ರೆ ಅದು ಡಿಫ್ರೆನ್ಸ್. ಯಾವುದೇ ಸಂಖ್ಯೆ 100% ಆಗಿರುತ್ತೆ. 15 4 60, 100 4 400. ಯಾರು ಸ್ಟೂಡೆಂಟ್ ಇನ್ನು ಸರ್ ಒಂದ್ಸತಿ ಹಿಂಗ್ ಇಂಟು ಮಾಡ್ತಾರೆ, ಒಂದ್ಸರಿ ಹಿಂಗ್ ಇಂಟು ಮಾಡ್ತಾರೆ ಅನ್ನೋದು ಇನ್ನೂ ಕನ್ಫ್ಯೂಷನ್ ಅಲ್ಲಿ ಇದ್ರೆ ದಯವಿಟ್ಟು ಮಗ್ಗಿ ಬರೆಯಕ್ ಸ್ಟಾರ್ಟ್ ಮಾಡಿ. ಇಲ್ಲ ಅಂದ್ರೆ ಮ್ಯಾಥ್ಸ್ ಹಿಂಗೆ ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ. ಇಲ್ಲಿ ನನಗೆ ಇಂಟು ಮಾಡಕ್ ಬರ್ಲಿಲ್ಲ, ಹಿಂಗ್ ಇಂಟು ಮಾಡಕ್ ಬಂತು, ಹೀಗ್ ಮಾಡ್ದೆ. ಇಲ್ಲಿ 15 ಮಗ್ಗಿಲ್ 100 ಇಲ್ಲ, ಅದಕ್ಕೆ ಹಿಂಗ್ ಇಂಟು ಮಾಡ್ದೆ. 15 4 60. ಇದನ್ನ
ಪೋಲ್ನ ಸೇಮ್ ಅದೇ ತರ ಪೋಲ್ ಬಂತು 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 ನೋಡಿ. ಒಂದು ವಸ್ತುವಿನ ಮಾರಾಟದ ಬೆಲೆಯು 50ರಷ್ಟು ಕಡಿಮೆ ಮಾಡುವ ಮೂಲಕ 5% ನಷ್ಟು ಲಾಭ 5% ನಷ್ಟಕ್ಕೆ ತಿರುಗುತ್ತದೆ. ಪರ್ಸೆಂಟೇಜ್ ಅಂದ್ರೆ ಏನು? ಪರ್ಸೆಂಟೇಜ್ ಅಂದ್ರೆ 100. ಅಂದ್ರೆ 100ಕ್ಕೆ 5 ಲಾಭ ಆಗಿತ್ತು. 100ಕ್ಕೆ 5 ಲಾಭ ಅಂದ್ರೆ 105 ಮಾರಾಟ ಇತ್ತಲ್ಲ, ಆ 105 ಮಾರಾಟ ಈಗ 5% ನಷ್ಟ ಆಗತ್ತಂತೆ. 5% ನಷ್ಟ ಅಂದ್ರೆ 100ಕ್ಕೆ 5 ನಷ್ಟ. 100ಕ್ಕೆ 5 ನಷ್ಟ ಅಂದ್ರೆ ಏನು? 95% ಮಾರಾಟಕ್ಕೆ ಆಗುತ್ತೆ. ಓಕೆ, ಮೊದಲು 5% ಲಾಭ ಅಂದ್ರೆ 100ಕ್ಕೆ 5 ಲಾಭ, 105ಕ್ಕೆ ಮಾರಾಟ. ಈಗ 5% ಕಡಿಮೆ ಅಂದ್ರೆ 95%ಗೆ ಮಾರಾಟ. ಓಕೆ, ಹಾಗಾದ್ರೆ ಕಡಿಮೆ ಕಡಿಮೆ ಅಂತಂದ್ರೆ ಏನ್ರಿ? ಡಿಫರೆನ್ಸ್. ಇದ್ರ ಡಿಫರೆನ್ಸ್ ಎಷ್ಟು? ವ್ಯತ್ಯಾಸ ಎಷ್ಟು? ವ್ಯತ್ಯಾಸ 10% ಕಡಿಮೆ ಆಗಿದೆ. 10% ಕಡಿಮೆ ಆಗಿದೆ. ಈ 10% ಕಡಿಮೆ ಏನಿದೆಲ್ಲ ಅದೇ 50 ಕಡಿಮೆ. ನೋಡಿ, ಲಾಭ ಮತ್ತು ನಷ್ಟದಲ್ಲಿ ಲಾಭ ನಷ್ಟ ಯೂಸ್ ಮಾಡ್ತಾರೆ, ಅಲ್ಲಿ ಪರ್ಸೆಂಟೇಜ್ ಇತ್ತು. ಅದೇ ಚಾಪ್ಟರ್ ನ ಸ್ವಲ್ಪ ಅದೇ ಚಾಪ್ಟರ್ ಏನಿದೆಲ್ಲ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಲಾಭ ಮತ್ತು ನಷ್ಟ ಮಾಡಿದ್ದಾರೆ. ಈಗ ಮೂಲ ಮಾರಾಟ ಎಷ್ಟು? ಮೂಲ ಮಾರಾಟ ಅಂದ್ರೆ ಫಸ್ಟ್ 105% ಮಾರಿದ್ದಾರೆ. ಮೂಲ ಮಾರಾಟ ಅಂದ್ರೆ 100ಕ್ಕೆ 5% ಲಾಭ ಫಸ್ಟ್ ಮಾರಿದ್ದು, 105% ಮಾರಾಟ. ಇದೆಷ್ಟಾಗುತ್ತೆ? 10 5 50, 105 525 ಆಗುತ್ತೆ. ಅರ್ಥ ಆಯ್ತು ಅಂದ್ರೆ ಟ್ರೂ ಕೊಡಿ. ಓಕೆ, ಇದನ್ನ ತಗೊಳ್ಳಿ. ಸರಿ, ಪೋಲ್ ಕೊಡ್ತಾ ಇದೆ ನೋಡಿ. ಪೋಲ್ ಬಂತು. ಓಕೆ, ಒಂದು ವಸ್ತುವಿನ ಮಾರಾಟದ ಬೆಲೆನ 80ರಷ್ಟು ಕಡಿಮೆ ಮಾಡಿದ್ರೆ 8% ನಷ್ಟು ಲಾಭ. 8% ಲಾಭ ಅಂದ್ರೆ 108% ಮಾರಾಟ ಇತ್ತಲ್ಲ, ಅದು ಸಡನ್ ಆಗಿ 8% ನಷ್ಟ ಅಂದ್ರೆ 92% ನಷ್ಟ ಆಗುತ್ತೆ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಲಾಸ್ ಆಯ್ತು ಅಂದ್ರೆ 16% ಕಡಿಮೆ ಆಯ್ತು. ಆ 16% ಕಡಿಮೆ ಏನಾಗಿದೆಲ್ಲ ಅದೇ 80 ಕಡಿಮೆ. ಮೂಲ ಮಾರಾಟ ಎಷ್ಟು ಅಂದ್ರೆ 108% ಇತ್ತು ಮೊದಲಿನ ಮಾರಾಟ. 16 5 80, 108 540. ಓಕೆ, ಇದನ್ನ ಟ್ರೈ ಮಾಡಿ.
ಕೊಡ್ಲಾ ಪೋಲ್ನ? ಪೋಲ್ ಬಂತು ನೋಡಿ. 44%. 27 ಸಂಖ್ಯೆಗಳ ಸರಾಸರಿ 60. ಓಕೆ, 27 ಸಂಖ್ಯೆಗಳ ಸರಾಸರಿ 60. 28ರಿಂದ 82ಕ್ಕೆ ಒಂದು ಸಂಖ್ಯೆಯನ್ನು ಬದಲಾಯಿಸಿದರೆ, ಈಗ 28 ಇದ್ರಲ್ಲಿ ತಗೊಂಡಿದ್ದೀರಿ, ಈಗ ಹೆಚ್ಚಾಗಿದೆ ಎಷ್ಟು? 54 ಹೆಚ್ಚಾಯಿತು. ಓಕೆ, ಈ 54 ಹೆಚ್ಚಾಗಿದಲ್ಲ, ಇದನ್ನ ಸರಾಸರಿಯಲ್ಲಿ ಸೇರಿಸ್ಕೋಬೇಕು. ಇದು ಸರಾಸರಿ ಹೌದು. ಸರಾಸರಿ ಅಂದ್ರೆ ಟೋಟಲ್ ತಗೊಂಡು ಇದನ್ನ ಡಿವೈಡ್ ಮಾಡಿದ್ದಾರೆ, 27 ಸಂಖ್ಯೆಗೂ ಡಿವೈಡ್ ಮಾಡಿದ್ದಾರೆ. ಬಟ್ ಈ ಏನ್ ಹೆಚ್ಚಾಗಿದೆ ಅಲ್ಲ, ಅಂದ್ರೆ 28 ಬದಲು ನೀವು 82 ತಗೊಂಡ್ರೆ ಇನ್ನು 54 ಹೆಚ್ಚು ಮಾಡ್ಬೇಕು. ಈ ಹೆಚ್ಚು ಮಾಡಿದ್ನ ನಾವು ಸರಾಸರಿ ತಗೊಂಡಿಲ್ಲ, ಅದನ್ನ ಸರಾಸರಿ ತಗೋಬೇಕಂದ್ರೆ ಆ 27 ಸಂಖ್ಯೆಗೂ ಡಿವೈಡ್ ಮಾಡಬೇಕು. ಅವಾಗ ಏನಾಗುತ್ತೆ? 27 ಒಂದ 27 ಎರಡ್ಲ. ಹಾಗಾದ್ರೆ ಮೊದಲು 60 ಇತ್ತು, ಈಗ 2 ಸರಾಸರಿ ಹೆಚ್ಚಾಗಿದೆ, ಸರಾಸರಿ 62 ಆಗುತ್ತದೆ. ಅರ್ಥ ಆಯ್ತು ಅಂದ್ರೆ ಟ್ರೂ ಕೊಡಿ. ಇನ್ನೊಂದು ಇಂಥದೇ ಕ್ವಶನ್ ಕೊಡ್ತೀನಿ. ಓಕೆ, ಮತ್ತೊಮ್ಮೆ ಹೇಳ್ತಿದ್ದೀರಿ. 27 ಸಂಖ್ಯೆ ಇದೆ, ಸರಾಸರಿ 60. ಇದು ಆಲ್ರೆಡಿ ಸರಾಸರಿ ಅಂದ್ರೆ ಟೋಟಲ್ ನ ಡಿವೈಡ್ ಮಾಡಿರ್ತಾರೆ, ಇದು ಆಲ್ರೆಡಿ ಟೋಟಲ್ ಡಿವೈಡ್ ಮಾಡಿ 60 ಮಾಡಿದ್ದಾರೆ. ಒಂದು ಸಂಖ್ಯೆನ 28ರಿಂದ 82ಕ್ಕೆ ಹೆಚ್ಚಿಸಿದ್ರೆ 54 ಹೆಚ್ಚಾಗತ್ತ. ಓಕೆ, ಒಂದ್ ಸಂಖ್ಯೆ ಆಲ್ರೆಡಿ 28 ಇದರಲ್ಲಿ ಇನ್ಕ್ಲೂಡ್ ಇದೆ, ಅದಕ್ಕೆ ಇನ್ನು 54 ಸೇರಿಸಿದ್ರೆ ಓಕೆ, ಇದು ಒಂದು ಸಂಖ್ಯೆ ಆಗತ್ತೆ. 54 ಒಂದೇ ಸಂಖ್ಯೆ ಆಗುತ್ತೆ, ಸರಾಸರಿ ಆಗಲ್ಲ. ಸರಾಸರಿ ಅಂದ್ರೆ ಆ ಸಂಖ್ಯೆನ 27ಕ್ಕೂ ಡಿವೈಡ್ ಮಾಡಬೇಕು, ಅವಾಗ ಇದು ಸರಾಸರಿ ಆಗತ್ತೆ. 27ರಿಂದ ಡಿವೈಡ್ ಮಾಡಿದ್ರೆ ಇದು 60 ಪ್ಲಸ್ 2 62 ಆಗುತ್ತೆ. ಇಂಥದ್ದು ಪ್ರಶ್ನೆ. ಸರಿ, ಪೋಲ್ ಕೊಡ್ತಾ ಇದೆ ನೋಡಿ. ವೆರಿ ಗುಡ್. 25 ಸಂಖ್ಯೆಗಳ ಸರಾಸರಿ 32. ಇದು ಆಲ್ರೆಡಿ ಸರಾಸರಿ ಇದೆ. ಈ 35ರಿಂದ 110ಕ್ಕೆ ಹೆಚ್ಚಿಸಿದ್ರೆ 75 ಹೆಚ್ಚಾಗತ್ತೆ. ಆ 75ನ್ನ ಸೇರಿಸಿದ್ರೆ ಇದು ಒಂದು ಸಂಖ್ಯೆ ಅಷ್ಟೇ ಆಗಿರುತ್ತೆ. 25 ಸಂಖ್ಯೆಗೂ ನೀವು ಡಿವೈಡ್ ಮಾಡಿದ್ರೆ ಎಷ್ಟು ಹೆಚ್ಚಾಗಿದೆ ಅಂತ ಗೊತ್ತಾಗುತ್ತೆ. 25 1 25 3. ಹಾಗಾದ್ರೆ ಮೊದಲು 32 ಇತ್ತು, ಈಗ 3 ಹೆಚ್ಚಾಯ್ತು, 35 ಆಗುತ್ತೆ. ಇದನ್ನ ಟ್ರೈ ಮಾಡಿ. ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಈ ತರ ಕ್ವಶನ್ ಸಾಲ್ವ್ ಮಾಡಿಸಿದಿರಿ.
ಹೋಲ್ ಬರ್ತಾ ಇದೆ ನೋಡಿ. ಇದು a is equal to 2b is equal to 3c. ಇದು ಅನುಪಾತ ಅಲ್ಲ. ಓಕೆ, ಅನುಪಾತದಲ್ಲಿ ಇದು ಇಲ್ಲ. ಅನುಪಾತ ಅಂದ್ರೆ ಭಾಗ ಮಾಡೋದು. ಓಕೆ, ಸೊ ಭಾಗ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಒಂದಿದೆ, ಇದು 2b ಇದೆಲ್ಲ, ಇದು ಈ ಕಡೆ ಹೋಗ್ಬೇಕು. ಆ ಕಡೆ ತಗೊಂಡ್ ಹೋದ್ರೆ ಅವಾಗ 1/2 ಆಗತ್ತೆ. ಇದನ್ನ ಈ ಕಡೆ ತಗೊಂಡ್ ಹೋದ್ರೆ 1/3 ಆಗತ್ತೆ. ಇದನ್ನ ಅನುಪಾತದಲ್ಲಿ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಲಸ ತಗೊಳ್ಳಿ. ಇದ್ರ ಲಸ ಎಷ್ಟು? ಇಲ್ಲಿ ಏನೂ ಇರಲ್ಲ ಅಂದ್ರೆ 1 ಇರುತ್ತೆ. ಆಯ್ತಾ? 1 2 3 ಮಗ್ಗಿಲಿರುವಂತ ಸಂಖ್ಯೆ 6. 1 ಎಷ್ಟ್ಲೆ 6, 1 6ಲೆ 6, 2 ಎಷ್ಟ್ಲೆ 6, 2 3ಲೆ 6, 3 ಎಷ್ಟ್ಲೆ 6, 3 2ಲೆ 6. ಸೊ 6:3:2 ಇದು ಅನುಪಾತ ಆಗುತ್ತೆ. ಯೂಟ್ಯೂಬ್ ಕ್ಲಾಸ್ ಅಲ್ಲಿ ನೀವು ನೋಡ್ಬೋದು, ಇದನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀರಿ. ಅನುಪಾತ ಮತ್ತು ಸಮಾನುಪಾತ ಅಂತ ಚಾಪ್ಟರ್ ಇದೆ ನೋಡಿ. ಹೋಲ್ಕೊಳ್ಳ ಬಂತು ನೋಡಿ. ಎರಡು ಎ 5b is equal to 4c. ಇದನ್ನ ಲಸ ತಗೊಂಡ್ರೆ ಲಸ ಎಷ್ಟಾಗತ್ತೆ? ಲಸ 20. 2 ಎಷ್ಟ್ಲೆ 20, 2 10ಲೆ 20, 5 4ಲೆ 20, 4 5ಲೆ 20. ಸೊ ಇದು 10:4:5 ಆಗುತ್ತೆ. ಇದನ್ನ ಟ್ರೈ ಮಾಡಿ. ರಕ್ತ ಸಂಬಂಧ. ಪೋಲ್ ಕೊಡ್ತಾ ಇದ್ದೀನಿ. ಅಳಿಯ ಆಗ್ತಾನ? ಇಲ್ಲಿ ನೋಡಿ ಆಪ್ಷನ್ ಅಲ್ಲಿ ನೋಡಿ, ಸನ್ ಇನ್ ಲಾ ಅಂತಂದ್ರೆ ಇವನು ಮಾವ ಆಗ್ತಾನೆ. ಅಳಿಯ ಅಂದ್ರೆ ಇವ್ರ ಮಗಳನ್ನ ಅವನಿಗೆ ಕೊಟ್ಟಿರ್ಬೇಕು, ಅವಾಗ ಸನ್ ಇನ್ ಲಾ ಅಂತ ಹೇಳ್ತಾರೆ. ಆಪ್ಷನ್ ಡಿ ಏನಿದೆಲ್ಲ ತಪ್ಪು. ನಾವು ಬಳಸೋ ಏನಿದೆಲ್ಲ ಮಾವ ಅಳಿಯ, ಅದ ಆಕ್ಚುಲಿ ತಪ್ಪು ರೀ. ಭಾವಭಾಮೈದನು ಆಗಲ್ಲ ಅದು. ನೋಡಿ, ಅರ್ಮಾನ್ ರಮೇಶ್ ನನ್ನು ಏನಂತ ಹೇಳ್ತಾನಂದ್ರೆ ತನ್ನ ತಂದೆಯ, ಅರ್ಮಾನ್ನ ತಂದೆಯ ಇದು ಅರ್ಮಾನ್ನ ತಂದೆಯ ಹೆಂಡತಿ. ಅರ್ಮಾನ್ನ ತಂದೆ ಹೆಂಡತಿ ಅಂದ್ರೆ ಅರ್ಮಾನ್ನ ತಾಯಿ. ಅರ್ಮಾನ್ನ ತಂದೆ ಹೆಂಡತಿ ಅಂದ್ರೆ ಅರ್ಮಾನ್ನ ತಾಯಿಯ ಏಕೈಕ ಸಹೋದರ ಅಂದ್ರೆ ಸೋದರ ಮಾವ. ಆ ಸೋದರ ಮಾವನ ಮಗ ಅಂತ. ಸೋದರ ಮಾವನ ಮಗ ಇದು ರಮೇಶ್. ಹಾಗಾದ್ರೆ ಇವ್ರು ಏನಾಗ್ಬೇಕು? ಅಣ್ಣ ತಮ್ಮ ಅಂತರೂ ಅನ್ನೋದಿಲ್ಲ. ಒಡ ಹುಟ್ಟಿದವ್ರಿಗೆ ನಾವು ಅಣ್ಣ ತಮ್ಮ ಆತರ ಅನ್ಬೋದು. ಬಟ್ ಇವ್ರು ಏನಾಗ್ತಾರೆ? ಕಸಿನ್ ಆಗ್ತಾರೆ. ಇಂಗ್ಲಿಷ್ ಅಲ್ಲಿ ನೋಡಿ, ಇದು ಕಸಿನ್ ಏನಿದೆಲ್ಲ, ಕಸಿನ್ ಬ್ರದರ್ ಇದು ಆಗ್ತಾರೆ.
ಇವರಿಬ್ರು ಒಬ್ರಿಗೊಬ್ರು ಕಸಿನ್ ಅಥವಾ ಸೋದರ ಸಂಬಂಧಿ. ಸೋದರ ಸಂಬಂಧಿ, ಓಕೆನಾ, ಕಸಿನ್ ಅಂತಾರೆ. ಲಾಭ ಮತ್ತು ನಷ್ಟ ಚಾಪ್ಟರ್ ಮೇಲಿನ ಪ್ರಶ್ನೆ. ಸರಿ, ಪೋಲ್ ಕೊಡ್ತಾ ಇದೆ ನೋಡಿ. %61 ಖರೀದಿ ಆಗಿದ್ದು ₹900. ಅದೇ ಮಾರಾಟ ಆಗಿದ್ದು 70 ಲೀಟರ್ಗೆ 5 ಲೀಟರ್ ನೀರು ಸೇರಿಸ್ತಾನೆ. ಹಾಗಾದ್ರೆ 75 ಲೀಟರ್ ಆಗುತ್ತೆ. 75 ಲೀಟರ್ ಪ್ರತಿ ಲೀಟರ್ಗೆ 15 ಅಂತ. ಎಷ್ಟಾಗುತ್ತೆ? 75 ಹತ್ಲೆ 750, 75 375, ಅಂದ್ರೆ 750 375, 700 1000, 75 125 ಆಗುತ್ತೆ. 1125. ಹಾಗಾದ್ರೆ ಖರೀದಿ 900 ಆಗಿದೆ, ಮಾರಾಟ ₹1125 ಆಗಿದೆ. ಲಾಭ ಎಷ್ಟಾಗುತ್ತೆ? ₹225. ಇದು ಲಾಭ. ಹಾಗಾದ್ರೆ 225 ಲಾಭ ಅಂದ್ರೆ ಶೇಕಡ ಅಂತ ಹೇಳಿದಾನೆ. ಶೇಕಡ ಅಂದ್ರೆ ₹900 ಅವನು ಖರೀದಿ ಮಾಡಿ 900ಕ್ಕೆ 225 ಲಾಭ ಆದ್ರೆ 100ಕ್ಕೆ ಎಷ್ಟಾಗುತ್ತೆ? ಈಗ 900 ಮಗ್ಗಿ ಬರಲ್ಲ, 0 ತೆಗೆದುಬಿಡಿ. 0 ತೆಗೆದು 8 ಮಾಡಿ, 9 2 18, 4 ಉಳಿತು, 9 5 45. ಇದನ್ನು 25ರಿಂದ ಗುಣಿಸಿದ್ರೆ ಆನ್ಸರ್ 25% ಆಗತ್ತೆ. ಇದು ₹70 ಪ್ಲಸ್ 70 ಲೀಟರ್ ಪ್ಲಸ್ 5 ಲೀಟರ್ ನೀರನ್ನು ಸೇರಿಸಿರ್ತೀರಿ. ಅದು ನೀರಂತೂ ಅವ್ರಿಗೆ ಗೊತ್ತಿರಲ್ಲ. ಓಕೆ, ಆ ನೀರು ನಿಮ್ಗೆ ಏನಾಗುತ್ತೆ? ಲಾಭ ಆಗತ್ತೆ. ಅಂದ್ರೆ 75 ಲೀಟರ್ ಆಗುತ್ತೆ ಈಗ. ಓಕೆ, 70 ಲೀಟರ್ ತಗೋಬಾರ್ದು, 75 ತಗೋಬೇಕು. ಅದೇ ತರ ಇದನ್ನ ಟ್ರೈ ಮಾಡಿ. ಪೋಲ್ 1 ನೋಡಿ. ಓಕೆ, 60 ಲೀಟರ್ ಹಾಲನ್ನ 800ಕ್ಕೆ ಖರೀದಿಸಿ. ಖರೀದಿ ಇದು 800.
ಖರೀದಿ 800 ರೂಪಾಯಿ, ಮಾರಾಟ 60 ಲೀಟರ್ಗೆ 10 ಲೀಟರ್ ಸೇರಿಸಿದ್ರೆ 70 ಲೀಟರ್ನ 16 112 10. ಹಾಗಾದ್ರೆ ಲಾಭ ಎಷ್ಟಾಯ್ತು? 800 ರೂಪಾಯಿ ಖರೀದಿ, ಲಾಭ 320 ರೂಪಾಯಿ ಆಗುತ್ತೆ. 800ಕ್ಕೆ 320 ಲಾಭ ಆದ್ರೆ 100ಕ್ಕೆ ಎಷ್ಟು? ಈ 10 ತೆಗೆದ್ರೆ ನೀವು ಇಂಟು ಮಾಡಕ್ ಈಸಿ ಆಗುತ್ತೆ. 84 ಮಾಡ್ಕೋಬಹುದು. ಹಾಗಾದ್ರೆ ಇದನ್ನು 0 ತೆಗೆದು 104 ಅಲ್ಲ 14 40% ಆಗುತ್ತೆ. ಸರಿ, ಪೋಲ್ ಕೊಡ್ತಾ ಇದೆ ನೋಡಿ. ಪೋಲ್ ಬಂತು. %58. ವಿದ್ಯಾರ್ಥಿಗಳ ಸಾಲಿನಲ್ಲಿ ಎ ಎಡದಿಂದ 9, ಬಿ ಬಲದಿಂದ 5, ಇಲ್ಲಿ ನಡುವೆ ಎಷ್ಟೋ ಜನ ಇರ್ತಾರೆ. ಎ ಮತ್ತು ಬಿ ತಮ್ಮ ಸ್ಥಾನಗಳನ್ನ ಅದಲು ಬದಲು ಮಾಡಿದಾಗ ಎ ಇಲ್ಲಿ ಬರ್ತಾನೆ, ಬಿ ಇಲ್ಲಿ ಬರ್ತಾನೆ. ಹಾಗಾದ್ರೆ ಎ ಎಡದಿಂದ 18ನೇವನಾಗ್ತಾನೆ. ಎ ಎಡದಿಂದ 18. ಎ ಎಡದಿಂದ 18 ಆದ್ರೆ ಇಲ್ಲಿ ಎಷ್ಟು ಜನ ಇರ್ತಾರೆ? ಅವ್ರನ್ನು ಸೇರಿಸ್ಬೇಕು. ಇಲ್ಲಿ ಎಷ್ಟು ಜನ? ಇಲ್ಲಿ 4 ಜನ ಇದ್ದಾರೆ. ಇವನು 5ನೇವನ್ ಅಂದ್ರೆ ಆ ಜಾಗದಲ್ಲಿ ಬಂದು ಎ ಕೂತ್ಕೊಂಡಿದ್ದಾನೆ. ಸೊ ಇಲ್ಲಿ 4 ಜನ ಇದ್ರು, ಅವ್ರನ್ನ ಸೇರಿಸಿ ಟೋಟಲ್ 22 ಆಗ್ತಾರೆ. ಆ 22ರಲ್ಲಿ ಎ ಬಲದಿಂದ ಎಷ್ಟನೇವನು ಅಂತ ಕೇಳಿದಾನ. ಬಲದಿಂದ ಓಕೆ, ಈಗ ಬಿ ಎಷ್ಟನೇವನು? ಬಿ ಇಲ್ಲಿ ಬಂದಿದ್ದಾನೆ. ಇವನ್ ಬಲದಿಂದ ಎಷ್ಟು ಅಂತ ಕೇಳಿದಾನೆ. ಸೊ ಬಲದಿಂದ ಎಷ್ಟು ಅಂದ್ರೆ 22ರಲ್ಲಿ ನೀವು ಈ ಬಿ ಬಿಡ್ಬೇಕು. ಬಿ ನ ಬಿಟ್ಟು ಇಲ್ಲಿ ಎಷ್ಟು ಜನ ಇದ್ದಾರೆ? 1 2 3 4 5 6 7 8 ಜನ ಇದ್ದಾರೆ. ಆ 8 ಜನನ ತೆಗೆದು ಹಾಕ್ಬಿಡಿ. ಈ 22ರಲ್ಲಿ ನೀವು ಬಿ ನ ಮೈನಸ್ ಮಾಡ್ಬೇಡಿ, ಬಿ 9 ಮೈನಸ್ ಮಾಡ್ಬೇಡಿ. ಯಾಕೆ ಅಂದ್ರೆ ಇಲ್ಲಿಂದ ಬೇಕಲ್ಲ ನಿಮ್ಗೆ ಬಿ ನೇ ಕೇಳಿದಾನೆ. ಬಿ ಬೇಕಂದ್ರೆ ಅವನು ಬಿಟ್ಟು ಈ 8 ಜನನ ತೆಗೆದುಬಿಡಿ. 22ರಲ್ಲಿ 8 ತೆಗೆದ್ರೆ 14. ಹಾಗಾದ್ರೆ ಬಲದಿಂದ ಬಿ 14ನೇವನು ಆಗ್ತಾನೆ. ಅರ್ಥ ಆದ್ರೆ ಟ್ರೂ ಕೊಡಿ. ಓಕೆ, ಇಂಥದ್ದು ಒಂದು ಕ್ವಶನ್ ಬರ್ತಿದೆ, ಟ್ರೈ ಮಾಡಿದ್ರು. ರ್ಯಾಂಕಿಂಗ್ ಟೆಸ್ಟ್ ನಾನು ಯೂಟ್ಯೂಬ್ ಅಲ್ಲಿ ಮಾಡಿದೆ ನೋಡಿ, ಅದನ್ನ ಒಂದ್ಸಲ ವಿಡಿಯೋ ನೋಡ್ರಿ, ಗೊತ್ತಾಗುತ್ತೆ.
ಪೋಲ್ ಬಂತು ನೋಡಿ. ಇವತ್ತು PC 2016 ಪ್ರಶ್ನೆ ಪತ್ರಿಕೆನ ಸಾಲ್ವ್ ಮಾಡ್ತೀನಿ ನೋಡಿ. 58% ಅಷ್ಟೇನಾ? ಪುರುಷರ ಸಾಲಿನಲ್ಲಿ ಮನೋಜ್ ಎಡದಿಂದ ಅಲ್ಲ ಬಲದಿಂದ, ಮನೋಜ್ ಬಲದಿಂದ 30, ಕಿರಣ್ ಎಡದಿಂದ 20, ಕಿರಣ್ ಎಡದಿಂದ 20. ಇಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ಅವರು ತಮ್ಮ ತಮ್ಮ ಸ್ಥಾನವನ್ನು ಪರಸ್ಪರ ಬದಲಾಯಿಸಿದರೆ ಮನೋಜ್ ಬಲದಿಂದ 35 ಆಗ್ತಾನೆ. ಅಂದ್ರೆ ಮನೋಜ್ ಇಲ್ಲಿ ಬರ್ತಾನಲ್ಲ, ಮನೋಜ್ ಬಲದಿಂದ 35 ಆಗ್ತಾನೆ. ಹಾಗಾದ್ರೆ ಸಾಲಿನಲ್ಲಿರುವ ಒಟ್ಟು ಪುರುಷರ ಸಂಖ್ಯೆ ಎಷ್ಟು? ಇಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ಇಲ್ಲಿರೋನ್ನ ಕೂಡಿಸ್ಬಿಡ್ಬೇಕು. ಇಲ್ಲಿ 19 ಜನ ಇದ್ದಾರೆ, ಹೌದಾ? ಆ 19 ಜನ ಕೂಡಿಸ್ಬಿಡಿ. ಇವನು ಹೆಂಗೂ 35 ನಾನು ಬಲದಿಂದ, ಸಾರಿ ನೋಡಿ, ಇವನು 35ನವನ. ಇನ್ನ ಇವ್ರು 19 ಜನನ ಕೂಡಿಸ್ಬಿಟ್ರೆ ಟೋಟಲ್ ಸಿಕ್ಬಿಡುತ್ತೆ. ಎಷ್ಟಾಗುತ್ತೆ? 54. ಒಟ್ಟು 54 ಜನ ಇದ್ದಾರೆ. ಆ ಯೂಟ್ಯೂಬ್ ಅಲ್ಲಿ ಇದೆ ನೋಡಿ, ಶ್ರೇಣೀಕರಣ ಅಂತ ಚಾಪ್ಟರ್ ಇದೆ, ಅದನ್ನ ಒಮ್ಮೆ ನೋಡ್ಕೊಳ್ಳಿ. ಓಕೆ, ಪೋಲ್ ಕೊಡ್ತಾ ಇದೀನಿ, ಬಂತು ನೋಡಿ. ಓನ್ಲಿ 19%. ಬಸ್ ಪ್ರಯಾಣಿಸುವ ವ್ಯಕ್ತಿಯೊಬ್ಬರು ಬಸ್ 1 ನಿಮಿಷದಲ್ಲಿ 26 ವಿದ್ಯುತ್ ಕಂಬವನ್ನ ದಾಟುತ್ತದೆ. ಓಕೆ, ದಾಟುತ್ತಾರೆ. ಮತ್ತು 2 ಕಂಬಗಳ ನಡುವಿನ ಅಂತರ 40. ನೀವು ಯಾವಾಗ್ಲೂ ಫಸ್ಟ್ನೇದ್ ಏನಿದೆಲ್ಲ ಅದನ್ನ ಬಿಟ್ಟು ತಗೋಬೇಕು. ಇಲ್ಲಿ 40, ಓಕೆ, ಇಲ್ಲಿಂದ 40, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಇಲ್ಲಿ 40 ಮತ್ತೆ ಸೆಕೆಂಡ್ 40. ಓಕೆ, ಈ ಕಂಬನ ಬಿಟ್ಟು ಕೇವಲ 26 ಕಂಬದಲ್ಲಿ 1 ಕಂಬ ಬಿಡಬೇಕು ಸ್ಟಾರ್ಟಿಂಗ್ ಇಂದ. ಇಲ್ಲೇ 40 ಆಗಲ್ಲ, ಇಲ್ಲಿಂದ ಇಲ್ಲಿಗೆ ಬಂದು 40 ಆಗುತ್ತೆ. ಸೊ ಇದು ಕಂಬ ತಗೋಬಾರ್ದು. 25 ಕಂಬ, 25 ಲೆಕ್ಕ ತಗೊಂಡು 40. ಸೊ 40 ಅನ್ನೋದು 25 ಸತೆ ಬರುತ್ತೆ. 26 ಬರಲ್ಲ, 1 ಕಂಬ ಬಿಡಬೇಕು. ಎಷ್ಟಾಯ್ತು? 1000 ಮೀಟರ್ ಆಯ್ತು. ಹಾಗಾದ್ರೆ 1 ನಿಮಿಷಕ್ಕೆ 1000 ಮೀಟರ್ ಆದರೆ, 1 ನಿಮಿಷಕ್ಕೆ 1000 ಮೀಟರ್ ಆದ್ರೆ ಆ ಬಸ್ಸಿನ ವೇಗ ಎಷ್ಟು? ಬಸ್ಸಿನ ವೇಗ ಅಂದ್ರೆ 1 ಗಂಟೆಗೆ ಎಷ್ಟು? ಪರ್ ಅವರ್. ಪರ್ ಅವರ್ ಅಂದ್ರೆ 60 ನಿಮಿಷಕ್ಕೆ ಎಷ್ಟು? ಪರ್ ಅವರ್, ಅವರ್ ಅಂದ್ರೆ 60 ನಿಮಿಷಕ್ಕೆ ಎಷ್ಟು? 1 ನಿಮಿಷಕ್ಕೆ 1000 ಆದ್ರೆ 60 ನಿಮಿಷಕ್ಕೆ 60,000 ಮೀಟರ್ ಆಗುತ್ತೆ. 60,000 ಮೀಟರ್ ಅಂದ್ರೆ 60 ಕಿಲೋಮೀಟರ್ ಪ್ರತಿ ಗಂಟೆ ಆಗುತ್ತೆ. ಆಪ್ಷನ್ ಎ. ಸರಿ, ಇದನ್ನ ಟ್ರೈ ಮಾಡಿ.
ಓಕೆ, ಪೋಲ್ ಕೊಟ್ಟೆ, ಬಂತು. $63. 55 ಕಂಬ ಇದೆ. 55ರಲ್ಲಿ ಒಂದು ಕಂಬ ಬಿಟ್ಟು ಇನ್ನು 54 ಕಂಬ. ಈಗ ಇಲ್ಲಿಂದ ಇಲ್ಲಿ ಫಸ್ಟ್ ಕಂಬ ಇತ್ತು, ಇಲ್ಲಿ ಸೆಕೆಂಡ್ ಕಂಬ ಇದೆ ಅನ್ಕೊಳ್ಳಿ. ಇಲ್ಲಿಂದ ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಆಗತ್ತೆ. ಇದು 50 ಮೀಟರ್, ನೆಕ್ಸ್ಟ್ 50 ಮೀಟರ್, ಈ ತರ. ಸೊ 54 ಇಂಟು 50 ಎಷ್ಟಾಗತ್ತೆ? 54ರದ ಅರ್ಧ 27, 2700 ಮೀಟರ್ ಆಗುತ್ತೆ. ಒಂದು ನಿಮಿಷಕ್ಕೆ ಅದು 2700 ಮೀಟರ್ ಕ್ರಾಸ್ ಮಾಡಿದ್ರೆ 60 ನಿಮಿಷಕ್ಕೆ, 1 ಗಂಟೆ ಅಂದ್ರೆ 60 ನಿಮಿಷಕ್ಕೆ ಎಷ್ಟು ಕ್ರಾಸ್ ಮಾಡುತ್ತೆ? ಇಂಟು 2700 ಇಂಟು 2700, 27, 54, 54 ಮೂಲ 162, 162 1 2, 16,200 ಮೀಟರ್ ಅಂತಂದ್ರೆ 60 ಇಂಟು ಇನ್ನೊಂದು 0 ಬರುತ್ತೆ. ಓಕೆ, ಸೊ 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್. ಇದು 1,62,000 ಮೀಟರ್ ಇರೋದಕ್ಕೆ 162 ಕಿಲೋಮೀಟರ್ ಪ್ರತಿ ಗಂಟೆ. 1000 3 0 ಇದ್ರೆ ಅವಾಗ ಅದು 1 ಕಿಲೋಮೀಟರ್ ಆಗುತ್ತೆ. ಸೊ 3 0 ತೆಗಿರಿ, 162 ಕಿಲೋಮೀಟರ್ ಆಗುತ್ತೆ. ತೆರೆದ ದಾಳಗಳ ನಿರ್ದಿಷ್ಟ ಸ್ಥಿತಿಯಲ್ಲಿ ನಾವು ಯಾವ ದಾಳವನ್ನ ಮಾಡಬಹುದು? ಕೊಡ್ಲಾ? ಬಂದ್ ಹೋದು. ಈಗ ಈ ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿಕೊಟ್ಟಿದ್ದಾರೆ. ಆ ಓಪನ್ ಮಾಡಿಕೊಟ್ಟಾಗ ಈ ತರ ಬಂದಿದೆ. ಇದಕ್ ಸರಿ ಹೊಂದುವಂತದ್ದು ಯಾವುದು ಅಂತ ಕೇಳಿದ. ಸರಿ ಹೊಂದುವಂತ ಯಾವ್ದು ಅಂದ್ರೆ ನೋಡಿ, ಅಪೋಸಿಟ್ ಏನಿರ್ತಾವಲ್ಲ, ಆ ಅಪೋಸಿಟ್ ನೋಡಿ, ಇವೆರಡು ಎಫ್ ಗೆ ಬಿ ಅಪೋಸಿಟ್ ಇರುತ್ತೆ. ಒಂದು ಬಿಟ್ಟು ಒಂದ್ ಏನಿರುತ್ತೆ ಅದು ಅಪೋಸಿಟ್. ಅಂದ್ರೆ ಎಫ್ ಮೇಲಿದ್ರೆ ಒಂದು ಬಿಟ್ಟು ಒಂದು ಬಿ ಕೆಳಗ್ ಬರಬೇಕು. ಇಲ್ಲಿ ಎಫ್ ಇಲ್ಲಿದ್ರೆ ಬಿ ಕೆಳಗ್ ಬರಬೇಕು, ಹೌದಾ? ಮತ್ ಇವೆರಡು ಅಕ್ಕಪಕ್ಕ ಬಂದ್ಬಿಟ್ಟಿದೆ, ಹಂಗ ಆಗ್ಬಾರ್ದು. ಒಂದ್ ಬಿಟ್ಟು ಒಂದ್ ಏನಿರುತ್ತಲ್ಲ ಅದು ಅಪೋಸಿಟ್ ಇರುತ್ತೆ. ಅಂದ್ರೆ ಎಫ್ ಮೇಲ್ ಬಂದ್ರೆ ಇಲ್ಲಿ ಬಿ ಬರಬಾರ್ದು, ಬಿ ಇಲ್ಲಿ ಕೆಳಗ್ ಬರಬೇಕು. ಸೊ ಇದು ತಪ್ಪಿದೆ, ಇದಾಗಲ್ಲ. ನೆಕ್ಸ್ಟ್ ಇಗೆ ಅಪೋಸಿಟ್ ಒಂದು ಬಿಟ್ಟು ಒಂದು, ಈ ಅಪೋಸಿಟ್ ಸಿ. ಇ ಮತ್ತೆ ಸಿ ಎರಡು ಜೊತೆಗ್ ಬರಬಾರದು. ಓ, ಇಲ್ಲಿ ಜೊತೆಗ್ ಬಂದು ಬಿಟ್ಟಿದೆ. ಇದ್ರ ಅರ್ಥ ಈ ಮೇಲ್ ಬಂದ್ರೆ ಆಕ್ಚುಲಿ ಸಿ ಕೆಳಗ್ ಬರ್ಬೇಕಿತ್ತು, ಬಟ್ ಪಕ್ಕಕ್ಕೆ ಬಂದಿದೆ, ಇದು ತಪ್ಪು. ಇನ್ನು ಉಳಿದಿದ್ ಯಾವುದು? ಎ ಮತ್ತೆ ಡಿ. ಇವು ಎರಡು ಒಂದಕ್ಕೊಂದು ವಿರುದ್ಧ ಇರುತ್ತೆ. ಎ ಮತ್ತೆ ಡಿ ಎರಡು ಜೊತೆಗ್ ಬರಬಾರದು, ಇಲ್ಲಿ ಜೊತೆಗ್ ಬಂದಿದೆ, ಇದು ಕೂಡ ತಪ್ಪು. ಹಾಗಾದ್ರೆ ಸರಿಯಾದ ಉತ್ತರ ಇದು ಬಿ ಆಗುತ್ತೆ. ಅರ್ಥ ಆದ್ರೆ ಟ್ರೂ ಕೊಡಿ. $92. ಓಕೆ, ಇದೊಂದು ಕ್ವಶನ್ ಸಾಲ್ವ್ ಮಾಡ್ಬಿಡಿ ಬೇಗ ಬೇಗ ಬೇಗ.
4 ಕೊಟ್ಟೆ ನೋಡಿ. ವೆರಿ ಗುಡ್. ರಾಜು ಉತ್ತರಕ್ಕೆ 25 ಕಿಲೋಮೀಟರ್ ಚಲಿಸಿ. ನೆಕ್ಸ್ಟ್ ಎಡಕ್ಕೆ ತಿರುಗಿ 5 ಕಿಲೋಮೀಟರ್ ಚಲಿಸಿ ಓ ಪಾಯಿಂಟ್ ಅಂತ ತಲುಪ್ತಾನೆ. ನಂತರ ಅವನು ಬಲಕ್ಕೆ 5 ಕಿಲೋಮೀಟರ್ ಚಲಿಸಿ. ನಂತರ ಪೂರ್ವಕ್ಕೆ ಅಂದ್ರೆ ಹಿಂಗ್ ಬಲಕ್ಕೆ 5 ಕಿಲೋಮೀಟರ್ ಕ್ರಮಿಸ್ತಾನೆ. ಅವನು ಆರಂಭ ಹಂತಕ್ಕೆ ಮರಳಲು ಎಷ್ಟು ದೂರ? ಇಲ್ಲಿಂದ ಇಲ್ಲಿಗೆ ಬರಬೇಕು ಅಂತಂದ್ರೆ ಎಷ್ಟು? ಇದು 5 ಆಗಿರುತ್ತೆ. 25 + 5 30.